ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಂ ಅಧಿಗಚ್ಚತಿ. ಈ ರೀತಿಯಾಗಿ ಯೋಗದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನೇ ಯಾರು ದೃಢವಾಗಿ ತೊಡಗಿಸಿಕೊಳ್ತಾನೋ ಅವನಿಗೆ ನನ್ನ ಪ್ರಕೃತಿಯನ್ನ, ನನ್ನ ರೀತಿಯನ್ನ ಅವನು ಪಡೆಯೋದ್ರಲ್ಲಿ, ಅಂದರೆ ತನ್ನ ಆತ್ಮ ಸಾಕ್ಷಾತ್ಕಾರವಾಗಿ ಭಗವಂತನ ತೃಣ ನಾನು ಅನ್ನುವ ಜ್ಞಾನವು ಬಂದಾಗ ಅವನು ಬಹಳ ಪವಿತ್ರನಾಗ್ತಾನೆ. ಆ ಪಾವಿತ್ರತೆಯನ್ನು ಅವನು ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತು ಫಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಶನಿವಾರ, ಏಕಾದಶಿ ತಿಥಿ ಮತ್ತು ಇದು ಉತ್ತರಾಷಾಢ ನಕ್ಷತ್ರ ಹಾಗೂ ರವಿ ಮೀನ ಸಂಕ್ರಮಣವನ್ನು ಮಾಡ್ತಾ ಇದ್ದಾನೆ, ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಏಕಾದಶಿ ತಿಥಿ ಆದ್ದರಿಂದ ಎಲ್ಲರೂ ಉಪವಾಸವನ್ನು ಮಾಡಿ. ಉಪವಾಸ ಅಂದ್ರೆ ಏನು ತಿಂದೆ ಇದು ಬಿಡಬೇಕು ಅಂತ ಅಲ್ಲ, ನಿಮಗೆ ಕೈಯಲ್ಲಿ ಶಕ್ಯವಾಗದಿದ್ರೆ ಆಚೆ ಕಡೆ ಬಹಳ ಕಷ್ಟ ಇದೆ, ಕೆಲಸಗಳನ್ನ ಮಾಡಬೇಕಾಗತ್ತೆ, ರಜೆ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲ ತಿಳಿದಿರೋದ್ರಿಂದ ಬೇಯಿಸಿದ ಉಪ್ಪು ಹಾಕಿದಂತಹ ಪದಾರ್ಥಗಳನ್ನ ಸ್ವಲ್ಪ ತಿನ್ನೋದನ್ನ ಬಿಡಬೇಕು. ಅನ್ನವನ್ನ ತಿನ್ನಲೇಬಾರದು. ಅನ್ನವನ್ನ ಬಿಟ್ಟು ಬೇಯಿಸಿದ ಉಪ್ಪು ಹಾಕಿದ ಪದಾರ್ಥಗಳನ್ನ ಬಿಟ್ಟು ತಿನ್ನಲಿಕ್ಕೆ ಬೇಕಾದಷ್ಟು ನಮಗೆ ಪ್ರಾಪ್ತಿ ಇದೆ. ಹಣ್ಣು, ಹಾಲು, ಪೇಯಗಳು, ಜ್ಯೂಸ್ಗಳು ಇತ್ಯಾದಿಗಳು ಎಷ್ಟು ಬೇಕಾದರೂ, ಫ್ರೂಟ್ ಬೌಲು, ಅದು ಏನು ಬೇಕಾದರೂ ತಿನ್ಬಹುದು. ಆದ್ದರಿಂದ ಇವತ್ತು ಅನ್ನ ಮತ್ತೆ ಬೇಯಿಸಿದ ಉಪ್ಪು ಹಾಕಿದ ಪದಾರ್ಥಗಳನ್ನು ಬಿಟ್ಟು ಬೇರೆ ಎಲ್ಲವನ್ನು ತಿನ್ನಬಹುದು. ಉಪ್ಪಿಲ್ಲದೆ ಕೂಡ ತಿನ್ನಬಹುದು. ಡ್ರೈ ಫ್ರೂಟ್ ಇತ್ಯಾದಿಗಳನ್ನು ತಿಂದ್ರಂತೂ ಬಹಳನೇ ಶಕ್ತಿ ಇರುತ್ತೆ, ನಮಗೆ ಆಯಾಸ ಗೊತ್ತೇ ಆಗೋದಿಲ್ಲ. ಇಂದು ರವಿ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಆಗುತ್ತೆ. ಒಂದು ತಿಂಗಳು ರವಿ ನಿಮ್ಮ ಲಾಭ ಸ್ಥಾನದಲ್ಲಿ ಇದ್ದಿದ್ರಿಂದ ಮನಸ್ಸಿಗೆ ಅತಿ ನಿಶ್ಚಿಂತೆ ಇತ್ತು, ಇಷ್ಟಾರ್ಥ ಸಿದ್ಧಿ ಎಲ್ಲವೂ ನೀವು ಕೇಳಿದ್ದೆಲ್ಲ ನಡೀತಾ ಇತ್ತು. ಆದರೆ ಈಗ ದೊಡ್ಡ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಕೈ ಬಿಡಬಹುದು. ಗೌರ್ಮೆಂಟ್ ಇತ್ಯಾದಿಗಳು ಸ್ವಲ್ಪ ನಿಮಗೆ ಸಿಗದೆ ಹೋಗಬಹುದು. ನಿಮಗೆ ಬೇಕಾದಂತಹ ಫೇವರ್ಗಳು ಅಥವಾ ಕೆಲಸಗಳು ಈಗ ಒಂದು ತಿಂಗಳು ನಡೀದೇ ಹೋಗಬಹುದು. ಇದು ಸ್ವಲ್ಪ ಇಡೀ ವರ್ಷದಲ್ಲಿ ನೀವು ಒಂದೆರಡು ಹೆಜ್ಜೆ ಹಿಂದೆ ಇಟ್ಟು ವಿಶ್ರಾಮ ತೆಗೆದುಕೊಂಡು ಬಹಳ ಸಂದಿಗ್ಧವಾದಂತಹ ತೊಂದರೆಗಳನ್ನೆಲ್ಲವನ್ನು ಬೇರೆ ಇಟ್ಟು ನಿಮ್ಮ ಪಾಡಿಗೆ ನೀವು ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ನಿಧಾನವಾಗಿ ಯೋಚನೆ ಮಾಡುವಂತಹ ಸಮಯ. ಧನ ವ್ಯಯವಾಗಬಹುದು. ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಅಥವಾ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ರವಿಯ ಮೀನ ಸಂಕ್ರಮಣದಿಂದ ಅತ್ಯುತ್ತಮವಾದಂತಹ ಫಲ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ನಿಮ್ಮ ಕಾಂಟ್ಯಾಕ್ಟ್ಗಳು ಬಹಳ ದೊಡ್ಡ ದೊಡ್ಡ VIP-ಗಳು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನು ಈಗ ಸೇರ್ಕೊಳ್ತಾರೆ. ಎಲ್ಲೇ ಹೋದ್ರೂ ಕೂಡ ಅನೇಕ ಜನಗಳು ನಿಮ್ಮನ್ನ ಮಾತನಾಡಿಸಲಿಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇರ್ತಾರೆ. ಹೆಚ್ಚಿನ ಮಿತ್ರರನ್ನ ಈಗ ನೀವು ಗಳಿಸಬಹುದು. ಆದಷ್ಟು ಹೆಚ್ಚು ಜನಸಂದಣಿ ಇರುವಂತಹ ಕಡೆಯಲ್ಲಿ ಹೋದಷ್ಟು ನಿಮಗೆ ಲಾಭ ಜಾಸ್ತಿ, ಧನಾಗಮ ಖಂಡಿತ. ಮಿಥುನ ರಾಶಿಯವರಿಗೆ ಇದು ಪ್ರಮೋಷನ್, ರೆಕಗ್ನಿಷನ್, ಅವಾರ್ಡ್ ಇತ್ಯಾದಿಗಳು ಬರುವಂತಹ ಸಮಯ. ಆದ್ದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನ ಇಡೀ ವರ್ಷದಲ್ಲಿ ನೀವು ಮಾಡಿದ ಕೆಲಸಕ್ಕೆ ಈಗ ಪ್ರತಿಫಲ ರೂಪವಾಗಿ ನಿಮಗೆ ಬಹಳ ಒಳ್ಳೆಯದಾಗುತ್ತಿದೆ. ಯಾರಿಗೆ ಕೆಲಸ ಇಲ್ಲ, ಕೆಲಸ ಖಂಡಿತ ಪ್ರಾಪ್ತಿಯಾಗುತ್ತೆ. ಕೆಲಸ ಇದ್ದವರಿಗೆ ಪ್ರಮೋಷನ್, ಹೈಕ್ ಅಥವಾ ದೊಡ್ಡ ಗ್ರೇಡು, ಅವಾರ್ಡ್, ರೆಕಗ್ನಿಷನ್ ಎಲ್ಲವೂ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಸಪ್ತಮ ಮತ್ತು ಅಷ್ಟಮದಲ್ಲಿ ರವಿ ಇದ್ದಾಗ ತೊಂದರೆಗಳಾಗಿತ್ತು, ದಾಂಪತ್ಯದಲ್ಲೇ ಆಗಲಿ ಅಥವಾ ನಿಮ್ಮ ಬಂಧು ಬಾಂಧವರ ಜೊತೆಗಾಗಲಿ, ಕೊಲೀಗ್ಸ್ ಮಧ್ಯದಲ್ಲಾಗಲಿ, ಪಾರ್ಟ್ನರ್ಶಿಪ್ಗಳಲ್ಲಾಗಲಿ ಆದ ತೊಂದರೆಗಳೆಲ್ಲವೂ ಇಂಟರ್ ಪರ್ಸನಲ್ ವ್ಯಕ್ತಿಯಿಂದ ವ್ಯಕ್ತಿಗತವಾದಂತಹ ತೊಂದರೆಗಳಿಂದ ಈಗ ನಿಮಗೆ ಮುಕ್ತಿ ಸಿಕ್ಕು ಮುಂದೆ ಹೋಗುವ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರವೇ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಮುಖ್ಯವಾದಂತಹ ವಿಚಾರಗಳಲ್ಲಿ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಈ ಒಂದು ತಿಂಗಳು ಪ್ರಶಸ್ತವಲ್ಲ. ಯಾರು ನಿಮ್ಮ ಸಹಕಾರಕ್ಕೆ ಈ ಒಂದು ತಿಂಗಳು ಬರೋದಿಲ್ಲ. ತಮ್ಮ ತಮ್ಮ ಜೀವನದಲ್ಲಿ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಕನ್ಯಾ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ 2 ತಿಂಗಳು ಈಗ ಆರಂಭವಾಗ್ತಾ ಇದೆ. ರವಿ ಸಪ್ತಮದಲ್ಲಿ ಮತ್ತು ಅಷ್ಟಮದಲ್ಲಿ ಒಳ್ಳೆಯದು ಮಾಡೋದಿಲ್ಲ. ಆದ್ದರಿಂದ ದಾಂಪತ್ಯದಲ್ಲಿ ವಿರಸ, ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಬಹಳ ತೊಂದರೆ, ಸೋಲು ಇತ್ಯಾದಿಗಳೆಲ್ಲವನ್ನು ನೋಡಬಹುದು. ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು ಇತ್ಯಾದಿಗಳು ಕಾಣಬಹುದು. ಆದ್ದರಿಂದ ನೀವು ಮುಂದೆ ಹೋಗಬಾರದು, ಬೇರೆಯವರನ್ನ ಮುಂದೆ ಇಟ್ಟುಕೊಂಡು ನಿಮ್ಮ ಕೆಲಸಗಳನ್ನು ನೀವೀಗ ಮಾಡಿಕೊಳ್ಳಬೇಕು. ತುಲಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಶತ್ರು ಬಾಧೆ ಕಡಿಮೆ ಆಗುತ್ತೆ. ಆದರೂ ಕೂಡ ಶತ್ರುಗಳು ನೀವು ಶತ್ರುಗಳನ್ನ ಎದುರಿಸಲೇಬೇಕಾಗತ್ತೆ. ಶತ್ರುಗಳು, ಹಿತಶತ್ರುಗಳು ನಿಮ್ಮ ಕಣ್ಣೆದುರಿಗೆ ಬರಬಹುದು ಅಥವಾ ಮಿತ್ರರೇ ಶತ್ರುಗಳಾಗಿ ಪರಿವರ್ತನೆ ಹೊಂದಿ ಬಿಡಬಹುದು. ಆದ್ದರಿಂದ ಬಹಳ ವಿನಯಪೂರ್ವಕವಾಗಿ ವ್ಯವಹಾರ ಮಾಡೋದು ಅವಶ್ಯಕ. ಯಾರ್ಯಾರಿಗೆ ಆರೋಗ್ಯದಲ್ಲಿ ಯಾವ ಸಮಸ್ಯೆಯೂ ಇರಲಿಲ್ವೋ ಅವರಿಗೆ ಆರೋಗ್ಯ ಸುಧಾರಿಸತ್ತೆ.
ಆರೋಗ್ಯದಲ್ಲಿ ಈಗಾಗಲೇ ಸಮಸ್ಯೆ ಇರುವವರಿಗೆ ಸ್ವಲ್ಪ ಇಮ್ಯುನಿಟಿ ಇತ್ಯಾದಿಗಳು ಕಮ್ಮಿಯಾಗಿ ತೊಂದರೆಯಾಗಬಹುದು. ಅದಕ್ಕಾಗಿ ನೀವು ಸರಿಯಾದ ಔಷಧಿಯನ್ನು ತಗೊಳ್ಬೇಕಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇದು ಮಿಶ್ರ ಗೋಚಾರ ಆಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ತುಂಬಾನೇ ಜಾಸ್ತಿ ಆಗುತ್ತೆ. ತುಂಬಾನೇ ಮಿಗಿಲಾದಂತಹ ಕೆಲಸವನ್ನ ಈಗ ನೀವು ಮಾಡ್ತೀರಿ. ಆದರೂ ಕೂಡ ಅದಕ್ಕೆ ಪ್ರತಿಫಲ ಅಥವಾ ಒಂದು ಹೊಗಳಿಕೆ ಈಗಲೇ ಬರೋದಿಲ್ಲ, ಮುಂದಿನ ತಿಂಗಳು ಬರುತ್ತೆ. ಕೆಲಸವನ್ನ ಮಾಡ್ತಾ ನೀವು ಮುಂದುವರಿಯಿರಿ. ಮಕ್ಕಳು ಇರುವಂತಹ ಪೋಷಕರಿಗೆ ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು 1 ತಿಂಗಳು ಬೇಡ, ಲಾಸ್ ಆಗುವ ಸಾಧ್ಯತೆ ಜಾಸ್ತಿ. ಧನು ರಾಶಿಯವರಿಗೆ ಗವರ್ಮೆಂಟ್, ಕೋರ್ಟ್ ಇತ್ಯಾದಿ ವಿಷಯಗಳಲ್ಲಿ ಈಗ ನಿಮ್ಮ ದೊಡ್ಡವರ ಒಂದು ಫೇವರಿಸಮ್ ಏನು ನಡೀತಾ ಇತ್ತೋ ಅಥವಾ ಇತ್ತೋ ಅದು ಈಗ ನಿಮಗೆ 1 ತಿಂಗಳು ಪ್ರಾಪ್ತಿಯಾಗೋದಿಲ್ಲ. ಆದ್ದರಿಂದ ಯಾರ್ಯಾರು ಕೋರ್ಟ್ ಕೇಸು, ರಿಯಲ್ ಎಸ್ಟೇಟ್ ಮ್ಯಾಟರ್ಸು ಮತ್ತೆ ತೋಟಗಾರಿಕೆ ಇತ್ಯಾದಿಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ರಿ, ಇವಾಗ 1 ತಿಂಗಳು ನಿಮ್ಮ ಪರವಾಗಿ ಏನು ನಡೆಯುವುದಿಲ್ಲ. ಅದರಿಂದ ಹುಷಾರಾಗಿರುವುದು ಒಳ್ಳೆಯದು. ಯಾವುದೇ ಹೊಸ ನಿರ್ಧಾರ ಅಥವಾ ಹೊಸ ಒಂದು ಹೆಜ್ಜೆ ಈಗ ಬೇಡ. ಮನೆಯಲ್ಲೂ ಕೂಡ ತಾಯಿಯ ಆರೋಗ್ಯ, ಸಂಸಾರದ ತಾಪತ್ರೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಮಕರ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ನೀವು ಬಂಧು ಬಾಂಧವರಿಂದ ಬಹಳ ಒಳ್ಳೆಯ ಸಹಕಾರವನ್ನ ಕಾಣ್ತೀರಿ. ಮಾಧ್ಯಮದಲ್ಲಿರೋರಿಗೆ, ಕಂಪ್ಯೂಟರ್ ರಿಸರ್ಚ್ ಇತ್ಯಾದಿಗಳನ್ನು ಮಾಡ್ತಾ ಇರೋರಿಗೆ, ಬರವಣಿಗೆಗಾರರಿಗೆ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ಪ್ರಗತಿ. ಇಡೀ ವರ್ಷದಲ್ಲಿ ಕಾಣದಷ್ಟು ಪ್ರಗತಿ ನಿಮ್ಮ ಬರವಣಿಗೆ, ಮಾತುಕತೆಯಿಂದ ಈಗ ನೀವು ಸಾಧಿಸಬಹುದು. ಸೋಷಿಯಲ್ ಮೀಡಿಯಾದವರಿಗಂತೂ ಹೆಚ್ಚಿನ ವಿಸಿಬಿಲಿಟಿ ಮತ್ತೆ ಲಾಭ. ಕುಂಭರಾಶಿಯವರಿಗೆ ನಿಮ್ಮ ಸಂಸಾರ ಒಂದು ಮಾದರಿ ಸಂಸಾರವಾಗಿರುತ್ತೆ. ಮನೆ ಒಳಗಡೆ ಆರ್ಗ್ಯುಮೆಂಟ್ ಇತ್ಯಾದಿಗಳು ನಡೀತಾ ಇರಬಹುದು, ಆದರೂ ಕೂಡ ಹೊರಗಿನವರಿಗೆ ನಿಮ್ಮ ಸಂಸಾರ ಬಹಳ ಚೆನ್ನಾಗಿದೆ ಅನ್ನುವಂತಹ ಒಂದು ವಿಷಯ ಅಥವಾ ಒಂದು ಬೇರೆಯವರ ದೃಷ್ಟಿ ನಿಮ್ಮ ಸಂಸಾರದ ಮೇಲೆ ಈಗ ಬೀಳತ್ತೆ. ಅದನ್ನ ನೀವು ಮೇಂಟೈನ್ ಮಾಡ್ಕೊಳ್ಬೇಕು. ಮನೆಯಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು, ಈಗೋ ಕ್ಲಾಶ್ ಇತ್ಯಾದಿಗಳು ಆಗಬಹುದು, ಆದರೂ ಕೂಡ ನಿಮ್ಮ ಸಂಸಾರ ಬಹಳ ಚೆನ್ನಾಗಿದೆ ಅನ್ನುವಂತಹ ಅನುಗ್ರಹ, ದೈವಾನುಗ್ರಹ ಈಗ ಆಗಿದೆ. ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ, ವ್ಯಯ ಆಗಬಹುದು. ಮೀನರಾಶಿಯವರಿಗೆ ನಿಮ್ಮ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಎಲ್ಲರೂ ನಿಮ್ಮ ಕಡೆ ಈಗ ನೋಡ್ತಾ ಇರ್ತಾರೆ. ನೀವು ಮಾಡುವಂತಹ ದೊಡ್ಡ ಕೆಲಸಗಳನ್ನು ಬಹಳ ದೊಡ್ಡದಾಗಿ ನೋಡ್ತಾರೆ. ಮಾಡುವಂತಹ ಕೆಲಸಗಳಿರುವ ಕುಂದುಕೊರತೆಗಳು ಬಹಳ ದೊಡ್ಡದಾಗಿ ಅದನ್ನು ಕೂಡ ಕುಂದುಕೊರತೆಗಳನ್ನು ನೋಡುತ್ತಾರೆ. ಹೀಗಾಗಿ ನೀವು ಒಳ್ಳೆಯ ಕೆಲಸಗಳನ್ನ ಧಾರ್ಮಿಕವಾಗಿ ಮಾಡಿಕೊಳ್ಳುವುದೇ ಒಳ್ಳೆಯದು. ಯಾವ್ಯಾವ ಕೆಲಸದಲ್ಲಿ ನಿಮಗೆ ಅಷ್ಟೊಂದು ಪ್ರಾವೀಣ್ಯ ಇಲ್ಲವೋ ಅದನ್ನ ಈಗ ಮಾಡದೇ ಇರುವುದೇ ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದ್ರು ಭಗವಂತ ನಮ್ಮ ಪಾಪ ಎಲ್ಲವನ್ನು ಪರಿಹರಿಸ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.